ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತು ಬೀಡ್ಸ್ಗಳಿಂದ ಮಾಡುವಂಥ ನಾವು ಬಾರ್ಡರ್ ಡಿಸೈನ್ ಥರ ಬರೀ ಬೀಡ್ಸ್ಗಳಿಂದ ಕೂಡ ವರ್ಕ್ ಮಾಡ್ಕೋಬೋದು. ಯಾವ್ಯಾವ ರೀತಿ ವರ್ಕ್ ಮಾಡಿಕೊಂಡ್ರೆ ಅದು ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಹೆಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. 2 ಎಳೆ ಹಾಕ್ಕೊಂಡಾಗ ಅದು 4 ಎಳೆ ಆಗುತ್ತಲ್ಲ, ಆ ರೀತಿ ಹಾಕೋಬೇಕು. ನಾವು ಸ್ಯಾರಿ ಯಾವ ಕಲರ್ ತೊಗೊಂಡಿರ್ತೀವೋ ಅದೇ ಥರ ನಾವಿಲ್ಲಿ ಥ್ರೆಡ್ನ ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು. ಫಸ್ಟು ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಫಸ್ಟು ಗೋಲ್ಡ್ ಬೀಡನ್ನ ಹಾಕೋತೀನಿ. ಅದಾದಮೇಲೆ 1 2 3 4 4 ಪರ್ಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಪರ್ಲ್ ಬೀಡ್ ಅಂತಲ್ಲ, ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡಲ್ಲಿ ಕೂಡ ನೀವು ಈ ಡಿಸೈನ್ನ ಮಾಡ್ಕೋಬೋದು. ಪರ್ಲ್ ಬೀಡ್ ಆಗಿರ್ಬೋದು, ಗೋಲ್ಡ್ ಬೀಡ್ ಆಗಿರ್ಬೋದು, ಅಥವಾ ಸಿಲ್ವರ್ ಬೀಡ್ ಆಗಿರ್ಬೋದು. ನಿಮಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಬೀಡ್ಗಳನ್ನ ತೊಗೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, 4 ಬೀಡನ್ನ ಹಾಕ್ಕೊಂಡಿದ್ದೀನಿ. 4 ಬೀಡ್ ಹಾಕಿ ಆದಮೇಲೆ ಕೆಳಗಡೆ ಗೋಲ್ಡ್ ಕಲರ್ ಬೀಡ್ ಏನಿದೆ ಅಲ್ವಾ, ಅದರೊಳಗಡೆಯಿಂದ ಈ ರೀತಿ ನೀಡಲ್ನ ಆಚೆ ತಗೋಬೇಕು. ಆಚೆ ತಗೊಂಡಾಗ ನೋಡಿ, ನಮಗೆ ಡಿಸೈನು ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಟೈಟಾಗಿ ಎಳ್ಕೋಬೇಕು. ನೋಡಿ, ಇಲ್ಲೇ ಕೆಳಗಡೆ ಈ ರೀತಿ ಥ್ರೆಡ್ನ ತಗೋಬೇಕು. ಥ್ರೆಡ್ನ ತಗೊಂಡು ಇಲ್ಲೇ ನಾವು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. 1 ಸರಿ ಅಥವಾ 2 ಸರಿ ಈ ಥರ ಲಾಕ್ ಮಾಡ್ಕೊಂಬಿಡಿ. ಆಗ ಹಾಕ್ಕೊಂಡಿರೋಂಥ ನಾಟು ಟೈಟಾಗಿರುತ್ತೆ. ಸೊ ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಬಿಟ್ಟರೆ ನೋಡಿ, ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ಇದೇ ಥರ ನಾವು ಪರ್ಲ್ ಬೀಡನ್ನ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ತೀನಿ ಈಗ. ಫಸ್ಟು ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ಫಸ್ಟ್ ಒಂದು ಪರ್ಲ್ ಬೀಡನ್ನ ಹಾಕೋತೀನಿ. ಪರ್ಲ್ ಬೀಡ್ ಹಾಕ್ಕೊಂಡು ನಾನು ಗೋಲ್ಡ್ ಬೀಡ್ಸ್ಗಳನ್ನ ಹಾಕೋತೀನಿ. ಅಂದರೆ ನೀವು ಇನ್ನೂ ಚೇಂಜ್ ಮಾಡಿ ಯಾವ ರೀತಿ ಹಾಕೋಬಹುದು ಅಂತನ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ನಮಗೆ 3 ಬೀಡ್ ಆಗಿದೆ. ಇಲ್ಲಿ ನಾನು ಇನ್ನೂ 2 ಬೀಡ್ ಹಾಕೋತೀನಿ. ಪರ್ಲ್ ಬೀಡ್ ಇಲ್ಲಿ ನಾನು 4 ಬೀಡ್ ಅಷ್ಟೇ ಹಾಕ್ಕೊಂಡಿದ್ದೆ. ಇಲ್ಲಿ ನಾನು 5 ಹಾಕ್ಕೊಂಡಿದ್ದೀನಿ. ಪರ್ಲ್ ಬೀಡ್ ಬಿಟ್ಟು ಗೋಲ್ಡ್ ಬೀಡೇ 5 ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ನೋಡಿ, ಈ ರೀತಿ ಮೇಲ್ಗಡೆ ಎಳ್ಕೋಬೇಕು ಬೀಡ್ಸ್ಗಳನ್ನೆಲ್ಲ. ಈಗ ಇಲ್ಲಿರುವಂಥ ಪರ್ಲ್ ಬೀಡ್ ಒಳಗಡೆ ನೀಡಲ್ನ ಹಾಕೋಬೇಕು. ಡಿಸೈನ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ. ಥ್ರೆಡ್ನ ಎಲ್ಲೂ ಜಾಸ್ತಿ ಲೂಸ್ ಬಿಡದೇ ಇರೋ ಹಾಗೆ ನೋಡಿ ಈ ರೀತಿ ಎಳ್ಕೋಬೇಕು. ಒಂದು ಡಿಸೈನ್ ಬಂದು ನೀವು 4 ಬೀಡ್ ಹಾಕ್ಕೊಂಡು ಈ ರೀತಿ ಹಾಕೋಬೋದು, ಇಲ್ಲ 5 ಬೀಡ್ ಹಾಕ್ಕೊಂಡು ನೋಡಿ ಈ ಶೇಪಲ್ಲಿ ಕೂಡ ನಾವು ಡಿಸೈನ್ನ ಮಾಡ್ಕೋಬೋದು. ಈ ಬೀಡ್ ಕೂಡ ಅಷ್ಟೇ ಈ ರೀತಿ ಥ್ರೆಡ್ನ ತಂದು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇಲ್ಲಿ ಒಳಗಡೆ ನಾವು ಲಾಕ್ನ ಮಾಡ್ಕೋಬೇಕು. ಇದೇ ಥರ ನಾವು ಸ್ಯಾರಿ ಫುಲ್ ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಒಂದು ಪರ್ಲ್ ಬೀಡ್ ಹಾಕ್ಕೊಂಡ್ವೋ ಅದೇ ರೀತಿ ಒಂದು ಪರ್ಲ್ ಬೀಡ್ ಹಾಕ್ಕೋಬೇಕು.
ಮತ್ತು 5 ಗೋಲ್ಡ್ ಬೀಡನ್ನ ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ 5 ಗೋಲ್ಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈಗ ಇದರೊಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ನೋಡಿ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಟೈಟಾಗಿ ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಹಿಂಗೆ ಈ ಥರ ಲಾಕ್ನ ಮಾಡ್ಕೋಬೇಕು. ಹಾಗೆಯೇ ಒಳಗಡೆ ಬಟ್ಟೆ ಸೇಮ್ ಕಲರ್ ಥ್ರೆಡ್ ತೊಗೊಂಡು ಒಂದು 2 ಟೈಮ್ಸ್ ಇಲ್ಲಿ ನಾವು ಲಾಕ್ನ ಮಾಡಬೇಕಾಗುತ್ತೆ. ಈ ಥರ ನಾವು ಲಾಕ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಹಾಕುವಂಥ ನಾಟ್ ಸೆಕ್ಯೂರ್ ಆಗಿರುತ್ತೆ. ಹಾಗೆಯೇ ಬೀಡು ಕಿತ್ತೋಗೋ ಅಂಥ ಅಥವಾ ಉದುರೋಗೋ ಅಂಥ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ, ಇದೇ ಡಿಸೈನ್ನ ನಾವು ಇನ್ನೂ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ಅದು ಯಾವ ರೀತಿ ಅಂತಂದರೆ, ಇಲ್ಲಿ ಫಸ್ಟು ನಾವು ಥ್ರೆಡ್ನ ಈ ರೀತಿ ನೋಡಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಒಂದು ಗೋಲ್ಡ್ ಬೀಡನ್ನ ಹಾಕೋತೀನಿ. ಗೋಲ್ಡ್ ಬೀಡ್ ಆದಮೇಲೆ ಇಲ್ಲಿ ನಾನು ಸ್ಮಾಲ್ ಸೈಜು ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ. ಇದು ಬಂದು ಸ್ಮಾಲ್ ಸೈಜು. ಮತ್ತು ಈ ಪರ್ಲ್ ಬೀಡ್ಗಳು ಕಲರ್ ಹೋಗೋದಿಲ್ಲ ಸ್ನೇಹಿತರೆ. ನೋಡಿ ಸ್ವಲ್ಪ ಕ್ವಾಲಿಟಿ ಇರೋದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ 5 ಪರ್ಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ. 5 ಬೀಡ್ ಹಾಕ್ಕೊಂಡು ಈ ರೀತಿ ಎಳ್ಕೋಬೇಕು. ಮೇಲಕ್ಕೆ ಎಳ್ಕೊಂಡು ನಾವು ಆವಾಗ ಯಾವ ರೀತಿ ಬೀಡನ್ನ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಸೇಮ್ ಅದೇ ಥರ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ನೋಡಿ ಡಿಸೈನ್ ನಮಗೆ ಈ ಶೇಪಲ್ಲಿ ಬಂದಿರುತ್ತೆ. ಸೊ ಈಗ ಇದನ್ನು ಏನು ಮಾಡಬೇಕು ಅಂದರೆ, ನಾವು ಆವಾಗಲೇ ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಥ್ರೆಡ್ನ ತೊಗೋಬೇಕು. ಫಸ್ಟು ಬೇಕು ಅಂದರೆ ಇನ್ನೂ ಒಂದು ಸರಿ ಈ ರೀತಿ ಇಲ್ಲೇ ತೊಗೊಂಡು ನಾವು ಹೂ ಕಟ್ಟೋ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಹಿಂದೆಗಡೆ ನಾವೇನು ಅದನ್ನು ಲಾಕ್ ಮಾಡೋದು ಮತ್ತೆ ಬೇಡ ಅಂತ ಅನಿಸಿದ್ರೆ ನಿಮಗೇನಾದರೂ ನೋಡಿ ಬೀಡ್ ಒಳಗಡೆಯಿಂದ ಈ ರೀತಿ ಇನ್ನೊಂದು ಸರಿ ಥ್ರೆಡ್ನ ಆಚೆ ತೊಗೊಂಬನ್ನಿ. ಆಚೆ ತೊಗೊಂಡು ಬಂದು ಥ್ರೆಡ್ ಕಾಣಿಸ್ತಾ ಇರೋ ಹಾಗೆ ನೋಡಿ ಈ ರೀತಿ ಒಂದು ಕಟ್ನ ಮಾಡ್ಕೊಳ್ಳಿ. ಈಗ ನೋಡೋದಕ್ಕೆ ಡಿಸೈನ್ ಈ ರೀತಿ ಬಂದಿರುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೂ ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ಈ ಒಂದು ಡಿಸೈನ್ಸ್ಗಳನ್ನ ಸ್ವಲ್ಪ ದೂರ ಹಾಕ್ಕೋಬೇಕು ನಾವು. ಆಯಿತಾ? ದೂರ ಹಾಕ್ಕೊಂಡು ಮಧ್ಯದಲ್ಲಿ ಏನು ಮಾಡಬೇಕು, ಕುಚ್ಚನ್ನ ಕಟ್ಕೋಬೇಕು. ಬೇಬಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಅಷ್ಟೇ, 1.5 ಇಂಚಿಗೆ ಒಂದೊಂದು ಈ ರೀತಿ ಡಿಸೈನ್ನ ಹಾಕ್ಕೊಂಡು ಮಧ್ಯದಲ್ಲಿ ಈ ರೀತಿ ಪ್ಲೇಸ್ ಬರುತ್ತೆ ಅಲ್ವಾ, ಅಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ಇವು ಇವತ್ತಿನ ಡಿಸೈನ್ ಆಗಿರುತ್ತೆ. ನಾನು ಆಗಲೇ ಹೇಳ್ದಾಗೆ ನೀವು ಬೇಕಂದರೆ ಈ ಬೀಡ್ಸ್ಗಳನ್ನ ಇನ್ನೂ ಸ್ವಲ್ಪ ದೂರ ಹಾಕ್ಕೊಂಡು ಮಧ್ಯದಲ್ಲಿ ಒಂದೊಂದು ಬೇಬಿ ಕುಚ್ಚನ್ನು ಕೂಡ ಕಟ್ಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.